ಸ್ನೇಹಿತರೆ, ನಾವು ನಮ್ಮ ನಿಸರ್ಗ ಡಯಾಗ್ನೋಸ್ಟಿಕ್ಸ್ ನಲ್ಲಿ ನಾನು ಪ್ರೆಗ್ನೆನ್ಸಿ ಸ್ಕ್ಯಾನ್ ಮಾಡ್ತಾ ಇರ್ತೀನಲ್ಲ, ನಾನು ಸ್ಕ್ಯಾನ್ ಶುರು ಮಾಡೋದಕ್ಕಿಂತ ಮುಂಚೆ ಅವ್ರದ್ದು ಹಳೆ ರಿಪೋರ್ಟ್ಸ್ ನೋಡ್ತೀನಿ, ಪ್ಲಸ್ ಕೆಲವೊಂದು ಹಿಸ್ಟ್ರಿ ತಗೊಳ್ತೀನಿ ಅಥವಾ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅವರಿಗೆ. ಫಾರ್ ಎಕ್ಸಾಂಪಲ್, ಮುಂಚಿನ ಪ್ರೆಗ್ನೆನ್ಸಿಲಿ ಏನಾದ್ರು ನಿಮ್ಗೆ BP ಬಂದಿತ್ತಾ, ಇಲ್ಲ ಮುಂಚಿನ ಪ್ರೆಗ್ನೆನ್ಸಿಲಿ ಏನಾದ್ರು ಪ್ರಿಮೆಚೂರ್ ಡೆಲಿವರಿ ಆಗಿತ್ತಾ, ಇಲ್ಲ ಶುಗರ್ ಇತ್ತಾ, ಈ ತರ ಕೆಲವೊಂದು ಪ್ರಶ್ನೆಗಳ ಕೇಳ್ತೀನಿ. ಕೆಲವರು ಯಾವ ತರ ತಗೊಳ್ತಾರೆ ಅಂತಂದ್ರೆ, ಓ ಏನೋ ಪ್ರಾಬ್ಲಮ್ ಇದೆಯೇನೋ ಅದಕ್ಕೆ ಡಾಕ್ಟರ್ ಈ ಪ್ರಶ್ನೆಗಳನ್ನ ಕೇಳ್ತಾ ಇದಾರೆ ಅಂತ ಗಾಬರಿ ಆಗ್ತಾರೆ. ಆತರ ಅನ್ಕೊಳ್ಳೇಬೇಡಿ, ಇದೆಲ್ಲ ಕಾಮನ್ ಆಗಿ ಕೇಳುವಂತ ಪ್ರಶ್ನೆಗಳು, ಎಲ್ಲರಿಗೂ ಕೇಳ್ತೀವಿ. ಫಾರ್ ಎಕ್ಸಾಂಪಲ್, ಹಿಂದಿನ ಪ್ರೆಗ್ನೆನ್ಸಿಲಿ ತಾಯಿಗೆ ಏನಾದ್ರು BP ಬಂದಿದೆ ಅಂತಂದ್ರೆ ನಾವ್ ಈಗ ಏನ್ ಮಾಡ್ತೀವಿ, ತಾಯಿ ಯುಟ್ರಸ್ ಡಾಪ್ಲರ್ ಎಲ್ಲ ಮಾಡಿ ಮುಂದೆ ಅಂದ್ರೆ 6th ಇಲ್ಲ 7th ಮಂತ್ ಅಲ್ಲಿ ತಾಯಿಗೆ ಮತ್ತೆ BP ಬರುವಂತ ಚಾನ್ಸಸ್ ಇದೆಯಾ ಅಂತೆಲ್ಲ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಸೊ ಹಾಗಾಗಿ ಕೆಲವೊಂದಿಷ್ಟು ನಾವು ರೊಟೀನ್ ಆಗಿ ಮಾಮೂಲಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ, ಗಾಬರಿ ಪಡುವಂತ ಅವಶ್ಯಕತೆನೇ ಇಲ್ಲ. ಅದು ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಒಬ್ರಂತೂ ಸರ್ ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ, ಮಗು ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಅಳೋಕೆ ಶುರು ಮಾಡ್ಬಿಟ್ರು. ಸೊ ಐ ಥಾಟ್ ಈ ವಿಡಿಯೋ ಮಾಡಿದ್ರೆ ಅಟ್ಲೀಸ್ಟ್ ನೀವು ಸ್ಕ್ಯಾನ್ ಮಾಡಿಸ್ಕೋಬೇಕಾದ್ರೆ ನಿಮ್ಗೆ ಗಾಬರಿ ಆಗೋದಿಲ್ಲ ಅನ್ನೋ ಒಂದೇ ಉದ್ದೇಶದಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಾಗಿ ಈ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.